ತುಂಬ ಜೋರಾಗಿ ಏಟಾಯಿತು ಮಂಡಿಗೆ. ರಕ್ತ ಬೇರೆ ತುಂಬ ಬರ್ತಾಯಿತ್ತು ನನಗೆ. ಫುಲ್ ಗಾಬರಿ ಆಗೋಯ್ತು. ಅದಕ್ಕೆ ಎಷ್ಟು ಸ್ವೆಟ್ ಆಗ್ತಿದೆ ನನಗೆ. ಅರ್ಧ ಟ್ಯಾನ್ ಮಾತ್ರ ಬರೀ ಹಿಂಗೋಗಿ ಒಂದು ಚಾಕ್ಲೇಟ್ ಹಿಂಗೆ ಎತ್ಕೊಂಡು ಬಂದ್ಬಿಡೋಣ ಅಂತ ಬಂದಿದ್ದು. ಗೊತ್ತಲ್ಲ ಮಕ್ಕಳ ಜೊತೆ ಏನೇ ಕಾರಣಕ್ಕೂ ಅದೆಲ್ಲ ಆಪರ್ಚುನಿಟಿ ಸಿಕ್ಕಲ್ಲ. ಇವಾಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ಕಾಸ್ಟ್ ಎಷ್ಟು ಗೊತ್ತಾ? ನನ್ನ ಎಮೋಷನ್ಸ್ನ ತಿನ್ನೋ ಮೂಲಕನೇ ನಾನು ನಾರ್ಮಲ್ ಮಾಡ್ಕೊಳ್ಳೋದು. ಇದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ತುಂಬ ಇತ್ತು ಅಂತ ಇಲ್ಲ, ನನಗೊಂದು ಡ್ರೀಮ್ ಇಮ್ಯಾಜಿನೇಷನ್ ಇದೆ, ಅವಳ ಬರ್ತಡೇ ಹೀಗೆ ಇರಬೇಕು ಅಂತ. ಅವ್ರು ಹೇಳಿದ್ರು ಪೇಪರ್ ಕವರಲ್ಲಿ ಹಾಕೋಬೇಡ ಕಣೆ, ಅರ್ಧ ಗೊತ್ತಾಯ್ತು. ಹಂಗೆ ಆಯಿತು. ಒಂಥರ ಮೂಡೇ ಆಫ್ ಆಗೋಯ್ತು ನನಗೆ. ನಿಜ ಹೇಳ್ಬೇಕಂದ್ರೆ ಫುಲ್ ಮೂಡ್ ಆಫ್ ಆಗೋಯ್ತು. ಅಷ್ಟು ಒಂಥರ ಟೆನ್ಷನ್ ಆಗೋಯ್ತು ನನಗೆ. ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಏನು ಬೇಬಿ, ಇವತ್ತು ಬೇಬಿ ಕಡೆಯಿಂದನೂ ಒಂದು ಪ್ರೀತಿ. ಬಿಕಾಸ್ ಇವತ್ತು ನನ್ನ ಮಗಳದ್ದು ಫುಲ್ ಬಿಗ್ ಡೇ. ಶಿ ಈಸ್ ಟರ್ನಿಂಗ್ 4 ಟುಡೇ ಆ್ಯಂಡ್ ಅವಳದು ಬರ್ತ್ಡೇ. ಕಾರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಮನೆಯಲ್ಲೇ ನಾನು ಅವಳನ್ನ ರೆಡಿ ಮಾಡಿಸೋದೆಲ್ಲ ವ್ಲಾಗ್ ಮಾಡ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಗೊತ್ತಲ್ಲ ಮಕ್ಕಳ ಜೊತೆ ಏನೇ ಕಾರಣಕ್ಕೂ ಅದೆಲ್ಲ ಆಪರ್ಚುನಿಟಿ ಸಿಕ್ಕಲ್ಲ ಆಯಿತಾ. ಅವ್ರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದಿರೋದು ದೊಡ್ಡ ವಿಷಯ. ಆ್ಯಕ್ಚುಲಿ ಅವಳು ಲಂಚ್ ಬಾಕ್ಸು ಇನ್ನೂ ಖಾಲಿ ಇದೆ ಆಯಿತಾ. ಅದನ್ನು ರೆಡಿ ಮಾಡೋಕ್ಕೆ ಬಿಟ್ಟಿಲ್ಲ ಅವಳು. ಬರೀ ನನ್ನ ಬರ್ತಡೇನ ಖುಷಿಲೇ ಇದ್ದು ಹೊರತು ಒಂಚೂರು ರೆಡಿಯಾಗಿ ಹೆಲ್ಪ್ ಮಾಡಿಲ್ಲ. ಹಿಂಗೋ ಹಂಗೆ ಹಿಂಸೆ ಮಾಡಿ ರೆಡಿ ಮಾಡಿ ಬಂದಿದ್ದೀನಿ. ಹಾಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಇಲ್ಲ ನಿನ್ನ ಚಾಕ್ಲೇಟ್ ಬಾಕ್ಸು ಅಯ್ಯೋ ಅರ್ಧ ಆಯ್ತು. ಗಂಡ ಖುಷಿ ಆಗ್ತಾ ಇದೆ. ಅವ್ರು ಹೇಳಿದ್ರು ಪೇಪರ್ ಕವರಲ್ಲಿ ಹಾಕೋಬೇಡ ಕಣೆ, ಅರ್ಧ ಗೊತ್ತಾಯ್ತು. ಹಂಗೆ ಆಯಿತು ಆಯಿತಾ. ಸೊ ಇವಾಗ ಪರವಾಗಿಲ್ಲ. ಇಲ್ಲಿ ಮಂಚ್ ತೊಗೊಂಡಿದ್ದೀವಿ. ಅವ್ರಿಗೆ ಮಕ್ಳುಗಳು ಅರೌಂಡ್ 60 ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಫುಲ್ ಪ್ರಿ KG ಇದು ಅಂದರೆ ಲೋವರ್ ಕಿಂಡರ್ ಗಾರ್ಡನ್ ಮತ್ತು ಅಪ್ಪರ್ ಕಿಂಡರ್ ಗಾರ್ಡನ್ ಮತ್ತು ಬೇಬಿ ಸಿಟ್ಟಿಂಗ್ ಅಷ್ಟು ಸೇರಿಸಿ ಒಂದು 60 ಕಿಡ್ಸ್ ಇರ್ಬೋದು ಅಂತ ಅಂದ್ಕೊಂಡು ಎಲ್ಲ ಕಿಡ್ಸ್ಗೂ ಸೇರಿಸಿ ನಾವು ತೊಗೊಂಡಿದ್ದೀವಿ. ಈಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ. ಮಕ್ಕಳಲ್ವಾ ಪಾಪ. ಟೀಚರ್ಸ್ಗೆ ನಾವು ಸ್ವೀಟ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸ್ವೀಟ್ ತೊಗೊಳಕ್ಕೆ ಟೈಮೇ ಆಗಿಲ್ಲ. ಅವಳಿಗೆ ಈಗ ತಿಂಡಿನೂ ಪ್ಯಾಕ್ ಮಾಡಿಸ್ಬೇಕಲ್ಲ. ಆವಾಗಲೇ ಹಂಗೆ ಸ್ವೀಟ್ ತೊಗೊಬಂದು ಮತ್ತೆ ಸ್ಕೂಲಿಗೆ ಬಂದು ಕೊಡೋ ಪ್ಲ್ಯಾನಲ್ಲಿದ್ದೀವಿ. ಹಾಗೆ ನಾವು ಏನದು ಹಿಂಗೆ ಹೋಗಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಡೋಕ್ಕಿಂತ ಮುಂಚೆ ನಾವು ನೆನ್ನೆ ಯಾವ ಥರ ಶಾಪಿಂಗ್ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ಪಾಪುಗೆ ಚಾಕ್ಲೇಟ್ಸ್ ಎಲ್ಲ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವಳಿಗೆ ಚಾಕ್ಲೇಟ್ಸ್ ತೊಗೋಬೇಕು. ಹಾಗೆ ಅವ್ರ ಟೀಚರ್ಸ್ಗೆ ಸ್ವಲ್ಪ ಸ್ವೀಟ್ಸ್ ತೊಗೋಬೇಕು. ಆ್ಯಂಡ್ ಅವಳಿಗೆ ಬಟ್ಟೆ ತೊಗೋಬೇಕು. ಬಟ್ ಬಟ್ಟೆದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ಫುಲ್ ಸುಸ್ತಾಗ್ಬಿಡಿದೆ. ಮನೆ ಕೆಲಸ, ಆಫೀಸ್ ಕೆಲಸ, ಬೆಳಗ್ಗೆಯಿಂದ ಅಡುಗೆ ಮಾಡಿರೋದು, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಶೂಟ್ಗಳಿತ್ತು. ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಆ್ಯಂಡ್ ಪುನಃ ಆಚೆ ಕಡೆ ಹೋಗಿದ್ದೆ ಬೇರೆ ಇವತ್ತು. ಅದು ಮುಗೀತು. ಇವಾಗ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಟೈಮು. ಈ ಟೈಮು ನನ್ನ ಮಗಳು ಟೈಮ್. ಇವಾಗ ಇನ್ನೇನು ಮಾಡೋಂಗಿಲ್ಲ. ಅವಳಿಗೆ ಏನೇನು ಬೇಕು ಅನ್ನೋದೆಲ್ಲ ಸೆಟ್ ಮಾಡೋ ಟೈಮ್ ಇವಾಗ. ನಾಳೆ ಅವಳು ಬಿಗ್ ಡೇ. ಓಕೆ, ಅವಳು ಬಿಗ್ ಡೇನಕ್ಕಿಂತ ನನ್ನ ಬಿಗ್ ಡೇ. ಯಾಕಂದರೆ ನನಗೆ ಅವಳು ಹ್ಯಾಪಿ ಬರ್ತ್ಡೇ ದಿನ, ಅವಳ ಬರ್ತ್ಡೇ ದಿನ ಅವಳಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನನಗೇನೆ. ಆ್ಯಂಡ್ ಈ ವರ್ಷ ಇದೆ ಮೊದಲನೇ ವರ್ಷ ಅವಳು ನಾನು ಹ್ಯಾಪಿ ಬರ್ಡೇ ಮಾಡಿ ಅಂತ ಕೇಳ್ತಾ ಇರೋದಾಯ್ತಾ. ಯಾಕಂದರೆ ಲಾಸ್ಟ್ ಇಯರ್ ತನಕ ಅವಳಿಗೆ ಅರ್ಥನೇ ಆಗ್ತಾರಿಲ್ಲ ಬರ್ತಡೇ ಅಂದ್ರೆ ಏನಂತ. ಬಟ್ ಈ ವರ್ಷ ಅವಳಿಗೆ ಅರ್ಥ ಆಗ್ಬಿಡಿದೆ ಬರ್ತಡೇ ಹೇಗಿರುತ್ತೆ ಅಂತ. ಶಿ ಈಸ್ ಆಸ್ಕಿಂಗ್ ಫಾರ್ ಇಟ್. ಅದಕ್ಕೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಅವಳು ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದಷ್ಟು ಚಾಕ್ಲೇಟ್ಸ್ ಎಲ್ಲ ಹಂಚ್ಲಿ, ಎಂಜಾಯ್ ಮಾಡಲಿ, ಆ ದಿನ ಅವಳು ಸೆಲೆಬ್ರೇಟ್ ಮಾಡಲಿ ಅಂತ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಫುಲ್ ಬ್ಲ್ಯಾಂಕ್ ಇದ್ದೀನಿ. ಅಂದರೆ ನಾನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಏನಿಲ್ಲ. ವಾಟ್ ಎವರ್ ಐ ಗೆಟ್ ಇವಾಗ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ತೊಗೊಳ್ಳೋಣ ಅಂತಿದ್ದೀನಿ. ಬನ್ನಿ ಹೋಗಿ ನೋಡೋಣ ಏನೇನು ತೊಗೊಳ್ತೀನಿ ಅಂತ. ಮಲಗಿದ್ರು ಮೇಡಮು. ಇವಾಗ ಎದ್ದವ್ರೆ. ಶಾಪಿಂಗ್ ಎಲ್ಲ ಮುಗೀತು. ಹೋಗಿದ್ದವಳು ಚಾಕ್ಲೇಟ್ ತಗೊಳಕ್ಕೆ ಅಂತ. ಚಾಕ್ಲೇಟ್ನು ತೊಗೊಂಡು ಅದಾದಮೇಲೆ ಚಿಪ್ಸು ಮನೆಗೆ ಆ ಐಟಮ್ ಬೇಕು, ಈ ಐಟಮ್ ಬೇಕು, ಫಿನಾಯಿಲ್ ಬೇಕು, ಅದು ಬೇಕು, ಇದು ಬೇಕು ಅಂದ್ಕೊಂಡು ಫುಲ್ಲು ಆ ಟ್ರಾಲಿ ಬ್ಯಾಗ್ನ ತುಂಬಿಕೊಂಡು ಅದನ್ನು ತೊಗೊಬಂದಿದ್ದಾಯಿತು. ಪ್ಲ್ಯಾನ್ ಮಾತ್ರ ಬರೀ ಹಿಂಗೋಗಿ ಒಂದು ಚಾಕ್ಲೇಟ್ ಹಿಂಗೆ ಎತ್ಕೊಂಡು ಬಂದ್ಬಿಡೋಣ ಅಂತ ಬಂದಿದ್ದು. ಆದರೆ ಬರೋದು ಏನೇನೇ ಐಟಮ್, ಅಯ್ಯೋ ಅದು ಬೇಕಾಗತ್ತೆ, ಇದು ಬೇಕಾಗತ್ತೆ, ಅದು ಸ್ಟಾಕ್ ಕಮ್ಮಿ ಆಗಿದೆ, ಇದು ಕಮ್ಮಿ ಆಗಿದೆ, ಹಿಡ್ಕೊಬಿಡೋದು, ಇದು ಆಫರಲ್ಲಿದೆ. ಮಾಲ್ಗಳಿಗೆ ಬರಲೇಬಾರ್ದು. ಸ್ಕ್ಯಾಮ್.
ಪಾಪ ನನ್ನ ಪತಿ ದೇವ್ರು ಹೆಂಡ್ತಿರ್ನ ಕರ್ಕೊಂಡು ಬರಬಾರ್ದಂತೆ ಅಲ್ವಾ, ನಿನ್ನ ಮಗಳನ್ನ ಕರ್ಕೊಂಡು ಹೋದಿದ್ರು ಓಕೆನಾ. ಇದು ನಮ್ಮ ಪತಿ ದೇವರ ಗಿಫ್ಟು, ಟಡಾನ್ ಕೀಚೇನು, ಕ್ಯೂಟ್ ಕೀಚೇನು, ಬನ್ನಿ ಕೇಚೇನು ಆಯಿತಾ. ಫುಲ್ಲು ಫೆಮಿನೈನ್ ವೈಬ್, ನಂಗೆ ಸಖತ್ ಇಷ್ಟ ಆಯ್ತಾರೆ ಕ್ಯೂಟ್ ಐಟಮ್ಗಳು. ಅದೇನೋ ನೋಡಿ ತೊಗೊಬಂದ್ಬಿಟ್ಟಾರೆ. ಇದ್ರ ಮೇಲೆ ಇನ್ನೊಂದು ಕಡೆ ಲಕ್ ಅಂತ ಬರ್ತಿದೆ, ಲಕ್ಕಿ ಆಗ್ಬಿಡೋಣ. ಕೊಟ್ಟರು ಆಯಿತಾ, ನಾನು ಹೇಳ್ತೀನಿ ನನ್ನ ಗಂಡ ಎಷ್ಟು ಸೋಬರ್ ಅಂತ ನಾನು ಹೇಳ್ತೀನಿ ಆಯಿತಾ. ಐ ವಾಂಟ್ ಟು ರಿಯಲಿ ಸೇ ಇಟ್ ಫ್ರಮ್ ಮೈ ಹಾರ್ಟ್ ಟುಡೇ. ಕೊಟ್ಟರು, ವಾವ್ ತೊಗೊಳ್ಳೆ ನಿಂಗೋಸ್ಕರ ಅಂತ ಏನಂದಿಲ್ಲ, ಆಯ್ತು ತೊಗೊಂಬಿಟ್ಟು ಅಂತ ಕೊಟ್ಬಿಟ್ಟು ಆಮೇಲೆ ಬೇಗ ಬಾ ಅಲ್ಲಿ ಲೇಟ್ ಆಗೋಯ್ತು ಅಂತ ಆಯ್ತಾ. ನನಗೆ ಅಂತಾನೆ ತಗೊಂಡಿರೋದು, ಆದರೆ ಆ ವೈಬ್ನ ಫೀಲ್ ಮಾಡೋಕ್ಕೆ ಬಿಡಲ್ಲ ಆಯ್ತಾ. ಒಂಚೂರು ಕೊಟ್ಟಾಗ ವಾವ್ ಹೆಂಗೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಅಂತ ಅಷ್ಟರಲ್ಲಿ ಅಷ್ಟು ಮುಂದೆ ಹೊಟ್ಟೋಗಿದ್ದಾರೆ. ನಾನು ಥ್ಯಾಂಕ್ ಯು ಅನ್ನೋ ಅಷ್ಟರಲ್ಲೇ 4 ಹೆಜ್ಜೆ ಮುಂದೆ ಇದ್ದಾರೆ. ನೋಡಿ ಹೆಂಗೆ ಆಡ್ತಾರೆ, ಒಂಚೂರು ರೊಮ್ಯಾಂಟಿಕ್ ಆಗಿ. ಇದು ಹೆಂಗಿರು ನಂಗೋಸ್ಕರನೇ ತೊಗೊಂಡಿರೋದು, ನಿಂಗೋಸ್ಕರ ತೊಗೊಂಡೆ, ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ, ಏನಾರು ಒಂದು ಡೈಲಾಗ್ ಬೇಡವಾ, ಆಯಿತು ಅದು ಬೇಡ, ನಾನು ಥ್ಯಾಂಕ್ ಯು ಹೇಳೋದನ್ನಾರು ಕೇಳಿಸ್ಕೊಳ್ಳೋ ತನಕ ವೆಯ್ಟ್ ಮಾಡಬೇಕಲ್ಲ, ಅದಕ್ಕೂ ಪೇಷನ್ಸ್ ಇಲ್ಲ, ಓಡೋಗ್ಬಿಡ್ತಾರೆ. ಆದರೂ ಪರವಾಗಿಲ್ಲ, ಕ್ಯೂಟ್ ಆಗಿದೆ. ಸೊ ನಂಗೆ ಸಖತ್ ಇಷ್ಟ ಆಯಿತು. ಈಗ ಮನೆಗೆ ಹೊರಟಿದ್ದೀವಿ. ಹೋದ ತಕ್ಷಣ ಫೇಸ್ ಎಲ್ಲ ವಾಶ್ ಮಾಡಿ, ನೈಟ್ ಸ್ಕಿನ್ ಕೇರ್ ರೂಟೀನ್ ಮಾಡಿ, ಮೇಡಮ್ವರೆಗೂ ಮಾಡಿ, ಇಬ್ಬರು ತಾಶಿ ಮಾಡ್ಕೊಬಿಡೋದು. ನನ್ನ ಮಗಳನ್ನ ಡ್ರಾಪ್ ಮಾಡಿದ್ವಿ. ನನ್ನ ಪಾಪು ಬಿದ್ದೋಯ್ತು ಗೊತ್ತಾ, ಬಿದ್ದಲು. ಆ್ಯಂಡ್ ಅವಳಿಗೆ ತುಂಬ ಜೋರಾಗಿ ಏಟಾಯಿತು ಮಂಡಿಗೆ, ರಕ್ತ ಬೇರೆ ತುಂಬ ಬರ್ತಾಯಿತ್ತು. ನನಗೆ ಫುಲ್ ಗಾಬರಿ ಆಗೋಯ್ತು, ಅದಕ್ಕೆ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ, ನನಗೆ ಅರ್ಧ ಟೆನ್ಷನ್ಗೆ ಸ್ವೆಟ್ ಆಗ್ತಾಯಿದ್ದೀನಿ. ಅಲ್ಲಿ ನೋಡಿದ್ರೆ ಲೇಟಾಗಿ ಬೇರೆ ಹೋಗಿದ್ದಕ್ಕೆ ಒಳಗಡೆ ಪೇರೆಂಟ್ಸ್ ಎಲ್ಲ ಇಲ್ಲ ಹಂಗೆ ಹಿಂಗೆ ತಲೆ ತಿಂತಾರೆ. ಅವ್ರದ್ದು ರೂಲ್ಸ್ ಐ ಅಗ್ರಿ, ಬಟ್ ದೆನ್ ಅವಳು ಬಿದ್ದುಬಿಟ್ಲಲ್ವ, ನನಗೆ ಅದು ನಾನು ಆ್ಯಸ್ ಅ ಮಾಮ್ ನನ್ನ ಕೈಲಿ ಅದು ಸಹಿಸ್ಕೊಳಕ್ಕಾಗಬೇಕಲ್ಲ. ಬಟ್ ಸ್ಟಿಲ್ ನಾನು ಅವ್ರನ್ನ ಬೈಪಾಸ್ ಮಾಡಿ ನನ್ನ ಮಗಳು ನಾನು ಚೆಕ್ ಮಾಡಲೇಬೇಕಾಯ್ತು. ಹೋಗಿ ಚೆಕ್ ಮಾಡಿದೆ. ಮಾಮೂಲಿ ಮಕ್ಕಳು ಬಿದ್ದಾಗ ಮಂಡಿ ತರ್ಚ್ಕೊಳ್ಳುತ್ತಲ್ಲ, ಆದರೆ ಸ್ವಲ್ಪ ಡೀಪಾಗೆ ತರ್ಚ್ಕೊಂಡಿದೆ, ಒಳಗಡೆ ವೈಟ್ ಸ್ಕಿನ್ ಕಾಣ್ತಾಯಿತ್ತು. ಅವಳು ಎದುರು ಬಿಟ್ಟಿದ್ದಾಳೆ, ತುಂಬ ಸಮಾಧಾನ ಮಾಡಿದ್ದೀನಿ. ಬಟ್ ಅವ್ರ ಟೀಚರ್ ಸಖತ್ತು ಸ್ವೀಟಾಗಿ ಹ್ಯಾಂಡ್ಲ್ ಮಾಡೋದು. ಅವರು ಮಗುನ ಕರ್ಕೊಂಡು ಹೋಗ್ಬಿಟ್ಟು ಒಂಚೂರು ಫಸ್ಟ್ ಏಡ್ ಮಾಡಿಸ್ತೀನಿ ಅಂತ ಅಂದರು. ಬೇರೆ ಮಕ್ಕಳನ್ನೂ ಎದುರ್ಕೊಂತಾರಲ್ವ, ಅದಕ್ಕೋಸ್ಕರ ಕಾಮಾಗಿ ಕರ್ಕೊಂಡು ಹೋದರು. ಆಗ ನನ್ನ ಮಗಳಿಗೆ ತಿಂಡಿ ಪ್ಯಾಕ್ ಮಾಡಿಕೊಂಡು ವಾಪಸ್ ಹೋಗಬೇಕು, ಹಾಗೆ ಟೀಚರ್ಗೂ ಸ್ವೀಟ್ ಕೊಡೋಣ ಅಂತ. ಬಟ್ ಒಂಥರ ಮೂಡೇ ಆಫ್ ಆಗೋಯ್ತು ನನಗೆ, ನಿಜ ಹೇಳ್ಬೇಕಂದ್ರೆ ಫುಲ್ ಮೂಡ್ ಆಫ್ ಆಗೋಯ್ತು. ಅಷ್ಟು ಒಂಥರ ಟೆನ್ಷನ್ ಆಗೋಯ್ತು, ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿಲ್ಲ, ಅಷ್ಟು ಟೆನ್ಷನ್ ಆಯಿತು. ಒಂಥರ ಅನಿಸ್ತಾಯಿದೆ ನನಗೆ ನಿಜ ಹೇಳ್ಬೇಕಂದ್ರೆ. ನಾನು ವಾಪಸ್ ಓಡೋಗೊಂಡ್ರು ನನ್ನ ಮಗಳನ್ನ ನೋಡ್ಕೊಂಬಿಡ್ಬೇಕು, ಇಲ್ಲಾಂದರೆ ನಂಗೆ ಅಲ್ಲಿ ತನಕ ನೆಮ್ಮದಿನೇ ಇರೋಲ್ಲ, ಆ ಥರ ಇದೆ. ಅವಳ ವಿಷಯದಲ್ಲಂತೂ ನಾನು ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್, ಫುಲ್ ತಲೆ ಕೆಡ್ತಾ ಇದೆ, ಫುಲ್ ಎಕ್ಸೈಟ್ಮೆಂಟಲ್ಲಿದೆ ಆಯಿತಾ. ಯಾಕಂದರೆ ಇದೇ ಫಸ್ಟ್ ಇಯರು ನನ್ನ ಮಗಳು ನನಗೆ ನಾನು ಹ್ಯಾಪಿ ಬರ್ತ್ಡೇ ಮಾಡು ಅಂತ ಕೇಳಿತ್ತು. ಅಷ್ಟು ವರ್ಷ ಅವಳಿಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಅವಳು ಬರ್ತ್ಡೇ ಕೇಕ್ ಕಟ್ ಮಾಡಬೇಕು, ಬರ್ತ್ಡೇ ಅಂದರೆ ಏನು ಅನ್ನೋದೇನು ಗೊತ್ತಾಗ್ತಾ ಇರಲಿಲ್ಲ. ಈ ವರ್ಷ ಅವಳು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾಳೆ. ಯಾರು ಬೇರೆಯವ್ರು ಕೇಕ್ ಕಟ್ ಮಾಡಿದ್ರೆ ನನ್ನದು ಬರ್ತ್ಡೇ ಬರುತ್ತೆ, ಹಿಂಗೆ ಕೇಕ್ ಕಟ್ ಮಾಡ್ಬೋದು, ನಾನು ಹಿಂಗೆ ಸೆಲೆಬ್ರೇಟ್ ಮಾಡ್ಕೋಬೋದು ನನ್ನ ಬರ್ತ್ಡೇನ ಅನ್ನೋದು ಈ ವರ್ಷವೇ ಅವಳಿಗೆ ಗೊತ್ತಾಗ್ತಾ ಇರೋದು. ಆ್ಯಂಡ್ ಬೆಳಗ್ಗೆಯಿಂದೆಲ್ಲ ಚೆನ್ನಾಗಿತ್ತು. ಅವಳು ಬಿದ್ದುಬಿಟ್ಟಿದ್ದು ನನಗೆ ಒಂಚೂರು ಸರಿ ಬಂದಿಲ್ಲ, ಅದೊಂಥರ ಗೊತ್ತಾಗ್ತಾಯಿಲ್ಲ, ದೃಷ್ಟಿನ ಏನು ಗೊತ್ತಿಲ್ಲ. ತುಂಬಾ ಖುಷಿಯಾಗಿ ತುಂಬ ಅಂದರೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು. ಫಸ್ಟು ಓಡೋಗ್ಬಿಟ್ಟು ವಾಪಸ್ ನನ್ನ ಮಗಳನ್ನ ತಿಂಡಿ ಕೊಡೋ ನೆಪದಲ್ಲಿ ಒಂದ್ಸತಿ ಮತ್ತೆ ಕಣ್ತುಂಬ ನೋಡ್ಕೊಂಬಿಟ್ಟು ಬಂದ್ಬಿಡ್ತೇನೆ. ನಾನು ಎಷ್ಟು ಎಮೋಷ್ನಲ್ ಈಟರ್ ಅಂದರೆ, ನಾನು 80 days ಚಾಲೆಂಜಲ್ಲಿ ಇದ್ದೀನಿ, ಬಟ್ ನನ್ನ ಮಗಳು ಬಿದ್ದಿದ್ದ ಟೆನ್ಷನ್ಗೆ ಐ ಲಿಟ್ರಲಿ ಕ್ರೇವ್ ಫಾರ್ ಫುಡ್. ಐ ಡೋಂಟ್ ನೋ ಇದು ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇಲ್ವಾ ಅಂತ, ಬಟ್ ಫಾರ್ ಮೀ ನನಗೆ ನನ್ನ ಟೆನ್ಷನ್ನು, ನನ್ನ ಸ್ಟ್ರೆಸ್ನೆಲ್ಲ ನಾನು ಊಟದ ಮೂಲಕನೇ ನಾನು ಈಚೆ ಹಾಕೋದು. ಹೋಟೆಲ್ ಬರ್ತಿದ್ದಂಗೆ ಮೊದಲನೇದು ಆರ್ಡ್ರ್ ಮಾಡಿದ್ದೆ ನಾನು ಪೂರಿ, ಇನ್ನೇನು ಯೋಚನೆ ಮಾಡಲಿಲ್ಲ. ಅದೊಂಥರ ನನಗೆ ಎಮೋಷ್ನಲ್ ಈಟಿಂಗ್ ಅಂತಾನೆ. ಐ ಆಮ್ ಅ ಪ್ಯೂರ್ ಎಮೋಷ್ನಲ್ ಈಟರ್. ಆ್ಯಂಡ್ ನನ್ನ ಎಮೋಷನ್ಸ್ನ ತಿನ್ನೋ ಮೂಲಕನೇ ನಾನು ನಾರ್ಮಲ್ ಮಾಡ್ಕೊಳ್ಳೋದು. ನಂಗೆ ತಲೆ ಕೆಟ್ಟಾಗ ನಂಗೆ ಏನು ತುಂಬ ಚೆನ್ನಾಗಿ ಅನ್ಸುತ್ತೆ ಅದನ್ನು ತಿನ್ಬಿಡ್ತೇನೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಲೋರೀಸ್ ಏನೇ ಆಗಲಿ. ಇದೊಂದು ಹ್ಯಾಬಿಟ್ನ ಬಿಡಬೇಕಂತ ತುಂಬ ಯೋಚನೆ ಮಾಡಿದ್ದೀನಿ, ಬಟ್ ಫುಡ್ ಇಸ್ ಮೈ ಕಂಫರ್ಟ್, ಏನು ಮಾಡೋಕ್ಕಾಗಲ್ಲ.
ನನ್ನ ಮಗಳು ಡಬ್ಬ ರೆಡಿ ಆಯಿತು. ಸೊ ಅವಳು ಡಬ್ಬ ರೆಡಿ ಆದಮೇಲೆ ಈಗ ಹೋಗ್ಬಿಟ್ಟು ಸ್ಕೂಲಿಗೆ ಕೊಡೋಣ. ಮೂಡ್ ಆಫ್ ಆದಾಗ ಗೈಸ್ ಇದಂತೂ ನನಗೆ ಮ್ಯಾಂಡೇಟ್ರಿ. ಕಾಫಿ ಕುಡಿದ್ಮೇಲೆ ಒಂದು ಸ್ವಲ್ಪ ನನ್ನ ತಲೆ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಮಕ್ಕಳು ಬೀಳೋದು ಸಹಜ, ಬಟ್ ನನಗೆ ಸಹಜ ಅಲ್ಲ, ನಂಗೆ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಗಂಡ ನನ್ನ ನೋಡ್ಕೊಂಡು ನಗದು ಬೇರೆ ಮಾಡ್ತಿದ್ದಾರೆ. ನಂಗೆ ಕಲೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಕಾಫಿ ಕುಡ್ದು ತಲೆನ ನಾರ್ಮಲ್ ಮಾಡಿಕೊಂಡು ವಾಪಸ್ ಸ್ಕೂಲ್ಗೆ ಹೋಗೋಣ. ಇವಾಗ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಪಾಪು ಸ್ಕೂಲ್ಗೆ ಹೋಗ್ಬಿಟ್ಟು ಲಂಚ್ ಬಾಕ್ಸ್ ಕೊಟ್ಟು ಬಂದೆ. ಸೊ ಅವ್ರ ಮ್ಯಾಮ್ ಕನ್ಫರ್ಮ್ ಮಾಡಿದ್ರು ಅವಳು ಆರಾಮಾಗಿದ್ದಾಳೆ ಅಂತ. ಆ್ಯಂಡ್ ನನಗೆ ಪಾಪ ಊಟಕ್ಕೆ ಅಂತ ಕಾಯ್ತಾಯ್ತಂತೆ. ಜೊತೆಗೆ ನೋಡೋಕ್ಕೆ ಅಂತ ಅವ್ರು ಬಿಡಲಿಲ್ಲ, ಯಾಕಂದರೆ ಆಮೇಲೆ ಗಾಬರಿ ಆಗಿಬಿಟ್ಟು ಅಳೋದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರು ನೋಡೋಕ್ಕೆ ಬಿಡಲಿಲ್ಲ. ಬಟ್ ಇಟ್ ಈಸ್ ಓಕೆ, ಅವಳು ಆರಾಮಾಗಿದ್ದಾಳಲ್ವ, ನಂಗೆ ಅಷ್ಟು ಸಾಕು. ಇವಾಗ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಗುರುವಾರ ಅಲ್ವಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೈಫ್ ಎಷ್ಟು ಕಷ್ಟ ಅಲ್ವಾ. ನನ್ನ ಗಂಡನ ಮೌನದಿಂದ ತುಂಬ ಮಾತುಗಳು ನನ್ನ ಕಿವಿಗೆ ಕೇಳಿಸ್ತಾ ಇದೆ. ದೇವಸ್ಥಾನ ರೀಚ್ ಆದ್ವಿ, ಬನ್ನಿ ದೇವರಿಗೆ ಕೈ ಮುಕ್ಕೊಂಬರೋಣ. ಎಲ್ಲವ ಬಿದ್ದಿದ್ದು ನೀನು? ಹೆಂಗವ ಬೂಬು ಆಯ್ತು? ಅಲ್ಲಿ ಬಿದ್ದುಬಿಟ್ಟು ಶೋ ಬೂಬು ಶೋ. ಎಷ್ಟೊಂದು ರಕ್ತ ಬಂತಾ ಬೇಬಿ? ಇಷ್ಟೊಂದು ನೋವಾಯ್ತವ? ಓಕೆ ಬೇಬಿ, ಕ್ಲೋಸ್ ಮಾಡೋಣ. ನೋವ್ತಾ ಇದೆಯಾ? ಇನ್ನೂ ನೋವ್ತಾ ಇದೆಯಾ? ಇಲ್ಲ ಹೊಟ್ಟೋಯ್ತಾ? ಇವಾಗ ಗಾಯ ಎಲ್ಲ ಬರ್ತಡೆ ಅಂತ ನೋವ್ತಾ ಇಲ್ವಾ? ಈ ಕೇಕ್ ಕಟ್ ಮಾಡೋಣ ಮನೆಗೆ ಹೋಗಿ. ಯಾವ ಕೇಕ್ ತೊಗೊಂಡಿರೋದು ನಾವು? ರೆಡ್ ಕಾರ್. ಬೇಬಿ ಎಷ್ಟು ಸ್ಟ್ರಾಂಗು, ಫುಲ್ ಸ್ಟ್ರಾಂಗ್. ಅದಕ್ಕೆ ಬೂಬು ನೋವಿಲ್ಲ ಅಲ್ಲ ಬೇಬಿ? ಅದಕ್ಕೆ ಪಪ್ಪ ಥರ ಅಲ್ಲ, ಮಮ್ಮ ಥರ. ಏಯ್ ಅಮ್ಮ ಥರ ಸ್ಟ್ರಾಂಗ್. ನನ್ನ ಮಗಳು ಇವಾಗ ಬಂದಿದ್ದಕ್ಕೆ ನನಗೆ ಜೀವ ವಾಪಸ್ ಬಂದಂಗೆ ಆಗಿದೆ. ಇವಾಗ ನನ್ನ ಮೂಡ್ ವಾಪಸ್ ಚೆನ್ನಾಗಿ ಹೋಗಿದೆ. ನಮ್ಮ ಮಗಳು ಅಳ್ಬಿಡ್ತಾ ಇದ್ರೆ ನಮಗೂ ಅಳ್ಬಿಡ್ತಾ ಇದೀವಲ್ವ? ಹಾಂ, ಬೆಳಿಗ್ಗೆ ಬೇಬಿ ಬೂಬು ಹೋಗೋದಲ್ಲ ಬೇಬಿ. ಇವಾಗ ಒಂಚೂರು ನನಗೂ ಚೆನ್ನಾಗಿ ಅನಿಸುತ್ತೆ. ಬ್ಯಾಕ್ ಟು ಬರ್ತಡೇ ಮೂಡ್ ಆಯಿತಾ. ಹೋಗ್ಬಿಟ್ಟು ಇವಾಗ ಡೆಕೋರೇಷನ್ ಮಾಡಬೇಕು ಆ್ಯಂಡ್ ಕೇಕ್ ತರಬೇಕು. ಎಲ್ಲ ಹಾಲ್ಟ್ ಮಾಡಿಬಿಟ್ಟಿದೆ, ತಲೆ ಕೆಲ್ಸ್ಕೊಬಿಟ್ಟು. ಅಜ್ಜಿ ತಾತ ಬರಬೇಕು. ಓಕೆ, ಸೊ ಇವಾಗ ಹೋಗ್ಬಿಟ್ಟು ಬಾ ಬೇಬಿ ಎಲ್ಲ ಡೆಕೋರೇಟ್ ಮಾಡೋಣ. ಏನೇನು ಮಾಡ್ತಾ ಇದೀವಿ ಇವತ್ತು ಗೈಸ್? ಇವಾಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ಕಾಸ್ಟ್ ಎಷ್ಟು ಗೊತ್ತಾ? ನನ್ನ ಮಗಳು ಸೆಲೆಕ್ಟ್ ಮಾಡಿದ್ಲು 500 ರೂಪಾಯಿ ಕೇಕ್ನ. ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ. ರೇಟ್ ಹೇಳ್ತೀನಿ ಆಮೇಲೆ. ನಾವು ಇವತ್ತು ನಮ್ಮ ಮಗಳು ಬರ್ತ್ಡೇನ ಸಖತ್ ಸಿಂಪಲ್ ಆಗಿ ಆಚರಿಸ್ತಾ ಇದ್ದೀವಿ. ಜಸ್ಟ್ ಫ್ಯಾಮಿಲಿಯವ್ರು ಮಾತ್ರ, ಲೈಕ್ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, ನನ್ನ ಮೈದ್ನ, ಹಾಗೆ ನಮ್ಮ ಒಂದು ಕ್ಲೋಸ್ ರಿಲೇಟಿವ್ ಅಷ್ಟೇ. ಅದು ಬಿಟ್ಟರೆ ಒಂದು 5-6 ಜನ ಅಂತ ಅಂದ್ಕೊಳ್ಳಿ ಟೋಟಲ್ ಆಲ್ ಟುಗೆದರ್. ಅದು ಬಿಟ್ಟರೆ ಇನ್ನು ಯಾರಿಲ್ಲ. ಅವಳು ಆಸೆ ಪಟ್ಲು, ತುಂಬ ಆಸೆ ಪಡ್ತಾಳೆ. ಆ್ಯಂಡ್ ಪ್ರತಿ ವರ್ಷವೂ ಇವತ್ತರೆಗೂ 4 ವರ್ಷದಲ್ಲಿ ಪ್ರತಿ ವರ್ಷವೂ ಇದೇ ಥರ ಸಿಂಪಲ್ಲಾಗಿ ಅವಳು ಬರ್ತಡೇನ ಆಚರಿಸ್ಕೊಂಡು ಬಂದಿರೋದು. ಯಾವತ್ತೂ ಫುಲ್ ಗ್ರ್ಯಾಂಡಾಗಿ ಮಾಡಿಲ್ಲ. ಆ್ಯಕ್ಚುಲಿ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಈ ವರ್ಷ ಬೇಡ, ಮುಂದಿನ ವರ್ಷ ಇನ್ನೊಂದು ಸ್ವಲ್ಪ ಬೆಟರ್ ಆದಮೇಲೆ ಮಾಡೋಣ ಅಂತ. ಬೆಟರ್ ಇನ್ ದ ಸೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ, ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ತುಂಬ ಇತ್ತು ಅಂತ. ಆಗ ನಂದು ಮೊದಲೆಲ್ಲ ಅಬವ್ ನೆಕ್ ರನ್ ಆಗ್ತಾಯಿತ್ತು. ಇವಾಗ ನಮ್ಗೆ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದೆ. ಆಗ ಹೋಗ್ಬಿಟ್ಟು ಗ್ರ್ಯಾಂಡಾಗಿ ಒಂದು 100 ಜನ 200 ಜನನ ಕರೆಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅದಕ್ಕೆ ದುಡ್ಡೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಮಾಡೋ ಬದಲು ನಮಗೆ ಸಿಕ್ಕಿರೋ ಬ್ರೀತಿಂಗ್ ಸ್ಪೇಸ್ನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನಮ್ಮ ಚಿಕ್ಕ ಕುಟುಂಬದಲ್ಲಿ ನಮ್ಮ ಪ್ರೈವಸಿನ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಇನ್ಸ್ಟೆಡ್ ಆಫ್ ಒಂದು 100 ಜನನ ಕರೆಸಿ ಮಾಡೋ ಬದಲು ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಗಾಡ್ಸ್ ಗ್ರೇಸ್ ಆಯಿತಾ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಬ್ರೀತಿಂಗ್ ಸ್ಪೇಸ್ ಇದೆ ಅಂತ ಅನಿಸಿದ್ರೆ ಆವಾಗ ನಾವು ಫುಲ್ ಗ್ರ್ಯಾಂಡಾಗಿ, ಅವಳು 5th ಇಯರ್ ಬೇರೆ ಆಗುತ್ತಲ್ವ, ಕರೆಕ್ಟಾಗಿ 5 ಇಯರ್ಸಿಗೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಫುಲ್ ದೊಡ್ಡದಾಗಿ ಒಂದು ಇಮ್ಯಾಜಿನೇಷನ್ ಲೆವೆಲ್ ಆಫ್ ಅವಳಿಗಿದೆಯಲ್ವ ಗೊತ್ತಿಲ್ಲ, ನನಗೊಂದು ಡ್ರೀಮ್ ಇಮ್ಯಾಜಿನೇಷನ್ ಇದೆ ಅವಳ ಬರ್ತಡೇ ಹೀಗೆ ಇರಬೇಕು ಅಂತ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಸಾಕು ಸಿಂಪಲ್ಲಾಗಿ ಮನೆಯವರೇ ಒಂದು ಕೇಕ್ ಅಂತೂ ಚೆನ್ನಾಗಿ ಬ್ಲೇಡ್ ಹಾಕ್ಸಿದ್ದಾಳೆ. ಆ ಕೇಕ್ ಕತೆನೇ ಕೇಳಂಗಿಲ್ಲ. ನಿನ್ನೆ ಮೇಡಮ್ ಹೋಗ್ಬಿಟ್ಟು 5,500 ರೂಪಾಯಿ ಕೇಕ್ ಆರ್ಡ್ರ್ ಮಾಡಿದರು. ಲಾಸ್ಟಲ್ಲಿ ಹೋಗ್ಬಿಟ್ಟು ನಾನು ಬಿಲ್ಲಲ್ಲಿ ಚೇಂಜ್ ಮಾಡಿಸಿ ಕೊನೆಗೂ 2,500 ಬ್ಲೇಡ್ ಆಯಿತು. ಐ ಥಿಂಕ್ ಇಟ್ ಇಸ್ ಫೈನ್. ಈ 2,500 ಎಲ್ಲ ನನಗೇನು ಇವಾಗ ದೊಡ್ಡದು ಅಂತ ಅನಿಸ್ತಾ ಇಲ್ಲ, ಬಿಕಾಸ್ ನನ್ನ ಮಗಳಿಗೋಸ್ಕರ ಅವೆಲ್ಲ ಒಂದು ದೊಡ್ಡ ಖರ್ಚಲ್ಲ. ಆದರೆ ಇವಾಗ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ರಿಲೇಟಿವ್ಸ್ನೆಲ್ಲ ಕರೆಸಿ, ಫ್ರೆಂಡ್ಸ್ನ ಫ್ಯಾಮಿಲಿನೆಲ್ಲ ಕರೆಸಿ ಒಂದು 200-300 ಜನಕ್ಕೆ ಹಾಲ್ ಬುಕ್ ಮಾಡಿ ಎಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇಯರ್ ವಿತ್ ಗಾಡ್ಸ್ ಗ್ರೇಸ್ ನೋಡೋಣ ಆಗುತ್ತಾ ಅಂತ. ಇವಾಗ ಎಲ್ಲನೂ ಮುಗ್ದಿದೆ. ಕೇಕ್ ತಂದಾಯಿತು, ಬೆಲೂನ್ಸ್ ಎಲ್ಲ ರೆಡಿಯಾಗಿದೆ. ಮೇಡಮ್ ಅವರು ಫುಲ್ಲು ಕಾಲು ನೋವಿದ್ರು ಆರಾಮಾಗಿ ಓಡಾಡ್ಕೊಂಡು ನಿಂತವ್ರೆ. ಬರೀಲಿ ಚಿನಿ ಕಮ್ಮಿಯ ಬೂಬು ತೋರಿಸು, ಈಗ ಹೆಂಗಿದೆ ಎಲ್ಲ ಹೊಟ್ಟೋಯ್ತಾ ನೋವೆಲ್ಲ? ರೆಡ್ ಕಟ್ ಕೇಕ್ ಬೇಬಿ, ಕೇಕ್ ಕಟ್ ಮಾಡೋಕೆ ರೆಡಿ ಇದೆಯಾ? ಸೊ ಎಲ್ಲ ಆಗಿದೆ. ಇವಾಗ ಕೇಕ್ ಕಟ್ಟಿಂಗ್ ಮಾತ್ರ ಬಾಕಿ ಇದೆ. ಇನ್ನು ಮನೇಲಿ ಎಲ್ಲರೂ ಕೆಳಗಡೆ ನಮ್ಮ ಅತ್ತೆ ಮಾವ ನನ್ನ ಹಸ್ಬೆಂಡ್ ಎಲ್ಲ ಕಾಯ್ತಾ ಇದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾ ಇರೋದೆ. ಕೊನೆಗೂ ಇವರ ಹ್ಯಾಪಿ ಬರ್ಡೇ ಮುಗಿಸ್ತಾ ಇರೋದೆ ಇವತ್ತು. ಹ್ಯಾಪಿ ಬರ್ಡೇ! ಇವರು ಹೊಡಿತಾ ಇಲ್ಲ. ಉಪ್ಪಡು ಐ ಒಂದು ಬಂತು ಏನಂತ